ಗವಿ ಗಂಗಾಧರ ದೇಗುಲದ ನೇರ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಸೂರ್ಯರಶ್ಮಿಯ ಚುಂಬನ ಆಗೋದು ಸರಿಯಾಗಿ 5 ಗಂಟೆ 2 ನಿಮಿಷದಿಂದ 5 ಗಂಟೆ 5 ನಿಮಿಷದವರೆಗೆ ಸೂರ್ಯರಶ್ಮಿಯ ಅಭಿಷೇಕ ಗವಿ ಗಂಗಾಧರನಿಗೆ ಆಗುತ್ತೆ. ಗರ್ಭಗುಡಿಯ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಪೂಜೆ ಪುನಸ್ಕಾರಗಳು ನೆರವೇರ್ತಾ ಇವೆ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರ ಆಗಮನ ಆಗಿದೆ. ಬಂದಂಥ ಭಕ್ತರಿಗೆ ಸೂರ್ಯರಶ್ಮಿಯ ಆ ಸ್ಪರ್ಶದ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳೋಕೆ ಸಕಲ ವ್ಯವಸ್ಥೆಯನ್ನ ಕೂಡ ದೇಗುಲದಲ್ಲಿ ಮಾಡಿಕೊಳ್ಳಲಾಗಿದೆ. ಅಪರೂಪದ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ ಭಕ್ತರು. ಪ್ರತಿ ವರ್ಷವೂ ಕೂಡ ಈ ಚಮತ್ಕಾರ ಗವಿ ಗಂಗಾಧರೇಶ್ವರ ದೇಗುಲದಲ್ಲಾಗುತ್ತೆ. ಇಲ್ಲಿ ಒಂದು ವಿಚಾರವನ್ನ ಮೆನ್ಷನ್ ಮಾಡಬೇಕು. ಕಳೆದ 53 ವರ್ಷಗಳಲ್ಲಿ 3 ಬಾರಿ ಸೂರ್ಯರಶ್ಮಿ ಗವಿ ಗಂಗಾಧರನನ್ನ ಸ್ಪರ್ಶ ಮಾಡಿಲ್ಲ. ಅದರಲ್ಲಿ 2 ಇತ್ತೀಚೆಗೆ ಆದಂಥ ಅದು ಪ್ರಸಂಗಗಳು, ಸನ್ನಿವೇಶಗಳು. ಒಂದು 2021ರಲ್ಲಿ, ಮತ್ತೊಂದು ಕಳೆದ ವರ್ಷವೂ ಸೂರ್ಯರಶ್ಮಿ ಗವಿ ಗಂಗಾಧರನನ್ನ ಸ್ಪರ್ಶ ಮಾಡಿರಲಿಲ್ಲ. 2021ರಲ್ಲೂ ಸ್ಪರ್ಶ ಮಾಡಿರಲಿಲ್ಲ. ಅದಕ್ಕೆ ಕಾರಣ ಮೋಡ ಕವಿದಂಥ ವಾತಾವರಣವಿತ್ತು. ಇನ್ನು ಈ ಬಗ್ಗೆ ನಮಗೆ ತಿಳಿಸಿಕೊಡೋದಕ್ಕೆ, ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ಇತಿಹಾಸ ತಜ್ಞರಾಗಿರುವಂತಹ ಸುರೇಶ್ ಮೂನಾ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸುರೇಶ್ ಮೂನಾ ಅವರು ಬೆಂಗಳೂರಿನ ಇತಿಹಾಸವನ್ನ ಅರಿದು ಕುಡಿದವರು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. 10ಕ್ಕೂ ಹೆಚ್ಚು ಪುಸ್ತಕಗಳನ್ನ ಬರೆದಿದ್ದಾರೆ. ಬೆಂಗಳೂರಿನಲ್ಲಿ ಇತಿಹಾಸದ ಬಗ್ಗೆ ಜಾಗೃತಿಯನ್ನ ಮೂಡಿಸೋಕೆ ಹಲವು ಪಾರಂಪರಿಕ ನಡಿಗೆಗಳನ್ನ ನಡೆಸಿದವರು ಕೂಡ ಖ್ಯಾತ ಇತಿಹಾಸಕಾರರಾಗಿರುವಂತಹ ಸುರೇಶ್ ಮೂನಾ ಅವರು. ಸರ್ ನಮಸ್ಕಾರ. ನಮಸ್ಕಾರ. ಗವಿ ಗಂಗಾಧರೇಶ್ವರನ ಸನ್ನಿಧಿಯಲ್ಲಿ ಆ ವಿಸ್ಮಯ ನಡೆಯೋದಕ್ಕೆ ಕೆಲವು ಕ್ಷಣಗಳು ಮಾತ್ರ ಬಾಕಿ ಇರೋದು ಸರ್. ಪೌರಾಣಿಕವಾಗಿ ಇದನ್ನ ಯಾವ ರೀತಿ ನೋಡ್ಲಾಗತ್ತೆ ಅನ್ನೋದನ್ನ ಆಗ್ಲೇ ಸೋಮಸುಂದರ ದೀಕ್ಷಿತ್ ಅವರು ವಿವರಿಸಿದ್ರು ಸರ್. ಬಟ್ ಇತಿಹಾಸ ಜೊತೆಗೆ ವೈಜ್ಞಾನಿಕವಾಗಿ ಈ ಸೂರ್ಯ ರಶ್ಮಿಯ ಚುಂಬನವನ್ನ, ಈ ವಿಸ್ಮಯವನ್ನ ಹೇಗೆ ನೋಡ್ತೀರಿ ಅಂತ ಹೇಳಿ ಸರ್. ಈಗ ಒಂದ್ ಸ್ವಲ್ಪ ಹೊತ್ತಿನ ಮುಂಚೆನೆ ಡಾಕ್ಟರ್ ಶೆಲ್ವಪಿಳ್ಳೆ ಅಯ್ಯಂಗಾರ್ ಅವರು ವಿದ್ವಾಂಸರು ಬಹಳ ಅದ್ಭುತವಾಗಿ ಇದರ ಆರ್ಕಿಟೆಕ್ಟು, ಸೈನ್ಸು ಮತ್ತು ಬೇರೆ ಇತರೆ ವಿಚಾರಗಳ ಬಗ್ಗೆ ಬಹಳ ಕೂಲಂಕಷವಾಗಿ, ಬಹಳ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ನಾನು ಎಲ್ಲೂ ಯಾರಿಂದಲೂ ಕವರ್ ಆಗದೆ ಇರ್ತಕ್ಕಂಥ ಮತ್ತೊಂದು ವಿಷಯದ ಬಗ್ಗೆ ಬೆಳಕು ಚೆಲ್ಲೋದಕ್ಕೆ ನಾನು ಇಷ್ಟಪಡ್ತೇನೆ. ಒಂದು ಸೈನ್ಸ್ ಆಯ್ತು, ಒಂದು ಆರ್ಕಿಟೆಕ್ಚರ್ ಆಯ್ತು, ಒಂದು ಪುರಾಣ ಆಯ್ತು, ಒಂದು ಇತಿಹಾಸ ಆಯ್ತು. ಈ ಎಲ್ಲ ದೃಷ್ಟಿಗಳಿಂದಲೂ ಗವಿ ಗಂಗಾಧರೇಶ್ವರ ದೇವಸ್ಥಾನ ಬಹಳ ಅದ್ಭುತವಾದಂತ ದೇವಸ್ಥಾನ. ನಮ್ಮ ಭಾರತದಲ್ಲೇ ಒಂದು ಅತ್ಯಂತ ಪುರಾತನವಾದಂತ, ಅತ್ಯಂತ ಪ್ರಾಚೀನವಾದಂತ, ಅತ್ಯಂತ ಪ್ರಮುಖವಾದಂತ ಗುಹಾಂತರ ದೇವಾಲಯ. ಇದಲ್ಲದೆ ಕಲೆಯ ದೃಷ್ಟಿಯಿಂದಲೂ ಇದು ಪ್ರಾಮುಖ್ಯತೆಯನ್ನು ಪಡೆದಿದೆ. ಈ ಒಂದು ವಿಚಾರವನ್ನ ಸಾಮಾನ್ಯವಾಗಿ ನಾವು ಹೆಚ್ಚಾಗಿ ಪ್ರಚಾರದಲ್ಲಿಲ್ಲ. ಹೇಗೆ ಕಲೆಯ ದೃಷ್ಟಿಯಿಂದ ಅಂತಂದ್ರೆ, ಸುಮಾರು 200 ವರ್ಷಗಳ ಹಿಂದೆ, ಅಂದ್ರೆ ಸುಮಾರು 3ನೇ ಆಂಗ್ಲೋ ಮೈಸೂರು ಮಹಾಯುದ್ಧ ಆದಾಗ ಕಾರ್ನ್ವಾಲಿಸ್ ಇಲ್ಲಿಗೆ ತನ್ನ ಜೊತೆಗೆ ಅನೇಕ ಕಲಾವಿದರನ್ನ ಕರ್ಕೊಂಡು ಬಂದಿದ್ದ. ಈ ಯುದ್ಧದ ಸನ್ನಿವೇಶಗಳನ್ನೆಲ್ಲ ದಾಖಲೆ ಮಾಡಿಡ್ಬೇಕು ಅನ್ನೋ ದೃಷ್ಟಿಯಿಂದ ಅವನ ಜೊತೆಯಲ್ಲಿ ಬಂದಂತ ಕಲಾವಿದರು ಬೆಂಗಳೂರಿನ ಅನೇಕ ವಿವಿಧ ಜಾಗಗಳ ವಿಷಯಗಳನ್ನ, ಅನೇಕ ದೃಶ್ಯಗಳನ್ನ ತಮ್ಮ ಚಿತ್ರಗಳಲ್ಲಿ ಬರೆದಿಟ್ಟು ಹೋದ್ರು. ಆ ಥರದಲ್ಲಿ ಒಬ್ಬ ಡೇನಿಯಲ್ ಅನ್ನೋತ ಈ ಗವಿ ಗಂಗಾಧರೇಶ್ವರ ದೇವಸ್ಥಾನದ ಹಿಂಭಾಗದಲ್ಲಿ, ಅಂದ್ರೆ ಇವಾಗ ಏನು 2 ಗೋಪುರಗಳ ಮೇಲಿದೆ ಅದರ ಹಿಂಭಾಗದಲ್ಲಿ, ಅಂದ್ರೆ ಇವತ್ತು ಈ ದೇವಸ್ಥಾನದ ಹಿಂಭಾಗದಲ್ಲಿ ಅಂದ್ರೆ ರಾಮಕೃಷ್ಣ ಮಠದ ಕಡೆ, ಅಲ್ಲಿ ಕೂತ್ಕೊಂಡು ಒಂದು ಚಿತ್ರವನ್ನು ಬರೆದಿದ್ದಾನೆ. ಅದೊಂದು ಅತ್ಯಂತ ಅಪರೂಪವಾದಂತ ಚಿತ್ರ. 2 ಚಿತ್ರಗಳಿವೆ ಗವಿ ಗಂಗಾಧರೇಶ್ವರ ದೇವಸ್ಥಾನದ ಸಂಬಂಧಪಟ್ಟಂತೆ 2 ಕಲಾಕೃತಿಗಳಿವೆ. ಒಂದು ಕಲಾಕೃತಿಯಲ್ಲಿ ಇವತ್ತೇನು ನಾವು ಈ ದೇವಸ್ಥಾನದಲ್ಲಿ ಒಳಭಾಗದಲ್ಲಿ ಕೆಲವು ಸಣ್ಣದಾಗಿರ್ತಕ್ಕಂಥ ಗುಡಿಗಳನ್ನು ನೋಡ್ತೀವೋ, ಅದು ಆಗ ಹೊರಗಡೆನೆ ಇತ್ತು. ಮತ್ತು ಇವತ್ತೇನ ಗ್ರಿಲ್ ಅದೆಲ್ಲ ಹಾಕಿದಾರೋ ಅದೆಲ್ಲ ಯಾವುದು ಕಾಣಿಸ್ತಾ ಇರಲಿಲ್ಲ. ಆದರೆ ಮಿಕ್ಕಿದ ಎತ್ತರದ ಈ ರಚನೆಗಳು ಅವೆಲ್ಲವೂ ಹಾಗೆ ಇತ್ತು. ಇದು ಒಂದು ದೃಶ್ಯ. ಆದ್ರೆ ಇನ್ನೊಂದು ಬರ್ದಿರೋದು, ಅವನು ಅಲ್ಲಿಂದ ಕೂತ್ಕೊಂಡು ಇದರ ಪಕ್ಕದಲ್ಲೇ ಇರ್ತಕ್ಕಂಥ ಹರಿಹರನ ಗುಡ್ಡದ ಚಿತ್ರವನ್ನು ರಚಿಸಿದ್ದಾನೆ. ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಸೂರ್ಯಪಾಂಡಗಳು, ತ್ರಿಶೂಲಗಳು ಮತ್ತು ಅದ್ರ ಜೊತೆಗೆ ಹರಿಹರದ ಗುಡ್ಡದ ಮೇಲಿರ್ತಕ್ಕಂಥ ಕಲ್ಲಿನ ಛತ್ರಿ,
ಆ ಛತ್ರಿಯನ್ನು ಸಹ ಈ ಚಿತ್ರದಲ್ಲಿ ನಾವು ಕಾಣಬಹುದು. ಈಗ ನಾವು ಆ ಛತ್ರಿಯನ್ನು ಇಲ್ಲಿ ಕಾಣಕ್ ಸಾಧ್ಯ ಇಲ್ಲ, ಯಾಕೆಂದ್ರೆ ಪಕ್ಕದ ಗುಡ್ಡದ ಮೇಲಿದೆ ಅದು. ಹೌದು. ಇದು ಒಂದು ವಿಷಯ. ಎರಡನೇದು, ಯಾತಕ್ಕೆ ಈ ಚಿತ್ರ ಬಹಳ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಅಂತಂದ್ರೆ, ಈ ದೇವಸ್ಥಾನ ಇದೆಯಲ್ಲ, ಗವಿಗಂಗಾಧರ ದೇವಸ್ಥಾನದ ಈ ಪ್ರಾರಂಭ ಪ್ರವೇಶ ಮಾಡಿದ ತಕ್ಷಣ ಎಡಗಡೆ ಮೆಟ್ಲು ಹತ್ತು ಹೋದ್ರೆ ಗೋಡೆಯ ಪಕ್ಕದಲ್ಲಿ ಒಂದು ಸಣ್ಣ ಬಂಡೆ ಇದೆ. ಆ ಬಂಡೆಯ ಮೇಲೆ ಒಂದು ಗೋಪುರ ಇದೆ. ಆ ಗೋಪುರದ ಮೇಲೆ ಬಂಡೆಗೆ ಎರಡು ಕಡೆಯಿಂದ ಮೆಟ್ಟುಗಳು ಹತ್ತೋದು ಕಾಣಬಹುದು. ಇವತ್ತು ಬಹುಶಃ ಅದು ಪೊದೆಗಳಿಂದ ಕವರ್ ಆಗೋಗಿದೆ. ಇದು ಕೆಂಪೇಗೌಡನ ಕಾಲದ ಕಾವಲು ಗೋಪುರಗಳು. ಎರಡನೇ ಕೆಂಪೇಗೌಡನ ಕಾಲದಲ್ಲಿ ಬೆಂಗಳೂರಿನ ರಕ್ಷಣೆಗೋಸ್ಕರ ಹಿರಿಯ ಕೆಂಪೇಗೌಡರು ಮಾಡಿದ ಎಲ್ಲ ತಮ್ಮ ನಗರವನ್ನ ಮಗ ಅದನ್ನು ರಕ್ಷಣೆ ಮಾಡಲಿಕ್ಕೆ ಮಾಡಿದಂತ ಕಾವಲು ಗೋಪುರಗಳು. ಹೌದು ಹೌದು. ಈ ಕಾವಲು ಗೋಪುರಗಳಲ್ಲಿ ಕಾವಲುಗಾರರನ್ನ ಇಡ್ತಾ ಇದ್ರು ಅಂತ ಅನ್ನೋದಕ್ಕೆ ನಮ್ಗೆ ಇರ್ತಕ್ಕಂಥ ಏಕೈಕ ಒಂದು ಸಾಕ್ಷಿ ಅಂದ್ರೆ ಈ ಚಿತ್ರ. ಯಾಕೆ ಅಂದ್ರೆ ಆ ಚಿತ್ರದಲ್ಲಿ ಒಬ್ಬ ಕಾವಲುಗಾರನ ಈ ಗೋಪುರದ ಮೇಲೆ ಕೂರಿಸಿದ್ದಾರೆ. ಏನ್ ಗೋಪುರ ನಾನು ಹೇಳಿದ್ನೋ, ಈ ಕಾಂಪೌಂಡ್ ಪಕ್ಕದಲ್ಲಿರ್ತಕ್ಕಂಥ ಬಂಡೆ ಮೇಲೆ ಇರ್ತಕ್ಕಂಥ ಗೋಪುರ, ಇವತ್ತು ನೀವು ಆ ಪೊದೆಯನ್ನು ಸೇರಿಸಿದ್ರೆ ಅಲ್ಲಿ ಏನು ಎರಡು ಮೆಟ್ಟಲುಗಳ ಸಾಲನ್ನ ನೀವು ಕಾಣ್ತಿರೋ 200 ವರ್ಷಗಳ ಆ ಹಿಂದಿನ ಚಿತ್ರದಲ್ಲಿ ಅದೇ ರೀತಿಯಲ್ಲಿ ಇವತ್ತಿಗೂ ಆ ಸಾಲು ಮೆಟ್ಟಲುಗಳನ್ನ ಅಲ್ಲಿ ಕಾಣಬಹುದು. ಹೀಗಾಗಿ ಆ ಚಿತ್ರ ಗವಿಗಂಗಾಧರೇಶ್ವರ ದೇವಸ್ಥಾನದ ಹಿಂಭಾಗದಿಂದ ಬರೆದಿದ್ದು, ದೇವಸ್ಥಾನದ ಮೇಲಿರ್ತಕ್ಕಂಥ 2 ಗೋಪುರಗಳು ಮತ್ತು ದೇವಸ್ಥಾನದ ಎಲ್ಲ ಪ್ರಾಕಾರ ಮತ್ತು ಅಲ್ಲಿರ್ತಕ್ಕಂಥ ಸೂರ್ಯಪಾನ ಚಂದ್ರಪಾನಗಳು, ತ್ರಿಶೂಲ ಗಮರಗಳು ಮತ್ತು ಅಲ್ಲಿನ ಕಲ್ಲಿನ ಛತ್ರಿ ಮತ್ತು ಹರಿಹರನ ದೇವಸ್ಥಾನ, ಅದರ ಜೊತೆಗೆ ಈ ಕೆಂಪೇಗೌಡನ ಗೋಪುರ, ಇವಿಷ್ಟನ್ನು ಸ್ಪಷ್ಟವಾಗಿ ಆ ಚಿತ್ರದಲ್ಲಿ ನೀವು ಕಾಣಬಹುದು. ಬಹುಶಃ ನಮ್ಗೆ ಬಹಳ ಒಂದು ಅಪರೂಪವಾಗಿರ್ತಕ್ಕಂಥ ಚಿತ್ರ ಇದು. ಇದು ಕೆಂಪೇಗೌಡನ ಗೋಪುರವನ್ನ ನಾವು ಕಾವಲು ಗೋಪುರವನ್ನ ಹೇಗ್ ಮಾಡಿದ್ರು ಅಂತ ಹೇಳೋದಕ್ಕೆ ನಮ್ಗೆ ಒಂದು ಸಾಕ್ಷಿಯಾಗೂ ಈ ಚಿತ್ರ ಸಿಗುತ್ತೆ. ಅಷ್ಟೇ ಆ ಕಾಲದಲ್ಲಿ ಈ ದೇವಸ್ಥಾನದ ಪ್ರಾಕಾರ ಹೇಗಿತ್ತು, ಮುಂಭಾಗ ಹೇಗಿತ್ತು, ಇವೆಲ್ಲವನ್ನು ನಮ್ಮ ಕಣ್ಣಿಗೆ ಕಟ್ಕೊಡ್ತಕ್ಕಂಥ ಒಂದು ಅಪರೂಪವಾಗಿರ್ತಕ್ಕಂಥ ಚಿತ್ರ ಈ ಜೈನ ಚಿತ್ರ. ಇನ್ನು ಅದು ಬಿಟ್ಟರೆ ಶಿಲ್ಲಪಿಳ್ಳಿ ಅಯ್ಯಂಗಾರ್ ಅವರು ಹೇಳಿದಾಗೆ ಇದೊಂದು ಬಹಳ ಅತ್ಯಂತ ಅಪರೂಪವಾಗಿರ್ತಕ್ಕಂಥ ಏಕಶಿಲಾ ರಚನೆಗಳನ್ನ ಉಳ್ಳಂತಹ ಒಂದು ದೇವಸ್ಥಾನ. ನಾನು ಹಲವಾರು ಬಾರಿ ದೇವಸ್ಥಾನದೊಳಗಡೆ ಹೋಗಿದ್ದೇನೆ ಮತ್ತು ಪಾರಂಪರಿಕ ನಡಿಗೆಗೆ ಅನೇಕ ಹೊರದೇಶದವರನ್ನು ಕರ್ಕೊಂಡು ಹೋಗಿದ್ದೇನೆ. ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು 3 ಆ ಗುಹಾ ಮಾರ್ಗಗಳು. ಆ ಗುಹಾ ಮಾರ್ಗಗಳಲ್ಲೂ ಇನ್ನೊಂದು ವಿಶೇಷತೆಯನ್ನು ನಾವು ಹೇಳಬೇಕಾಗತ್ತೆ. ಒಂದು ಗುಹಾ ಮಾರ್ಗ ಈಶ್ವರನ ಗುಡಿಯ ಸುತ್ತಲೂ ಹೋಗುತ್ತೆ, ಚಿಕ್ಕದಾಗಿರ್ತಕ್ಕಂಥದ್ದು. ಎರಡನೇ ಗುಹಾ ಮಾರ್ಗ ಈಶ್ವರ ಮತ್ತು ಪಾರ್ವತಿಯ ದುರ್ಗೆಯ ದೇವಸ್ಥಾನಗಳನ್ನು ಕವರ್ ಮಾಡ್ಕೊಂಡು ಹೋಗುತ್ತೆ. 3 ಗುಹಾ ಮಾರ್ಗ ಈ 3 ಕವರ್ ಮಾಡ್ಕೊಂಡಿರ್ತಕ್ಕಂಥದ್ದು ದೊಡ್ಡದಾಗಿರ್ತಕ್ಕಂಥ ಗುಹಾ ಮಾರ್ಗ. ಆ 3ನೇ ಗುಹಾ ಮಾರ್ಗ ನೀವು ಎಡಭಾಗದಲ್ಲಿ ಹೋದಾಗ್ಲೇ ಅದು 2ಆಗಿ ಡಿವೈಡ್ ಆಗುತ್ತೆ. ಒಂದನ್ನಲ್ಲಿ ಮುಚ್ಚಲಾಗಿದೆ, ಅದನ್ನ ಪ್ರತೀತಿ ಇರ್ತಕ್ಕಂಥದ್ದು ಕಾಶಿಗೆ ಹೋಗ್ತಕ್ಕಂಥದ್ದು. ಹಿಂದಿನ ಕಾಲದಲ್ಲಿ ಇಲ್ಲಿದ್ದಂತ ಮುನಿಗಳು ಅಲ್ಲಿಗೆ ಹೋಗಿ ಅಲ್ಲಿ ತ್ರಿಕಾಲ ಪೂಜೆ ಮಾಡ್ತಾ ಇದ್ರು, ಅಲ್ಲಿಗೆ ಹೋಗಿ ಬರ್ತಾ ಇದ್ರು ಅಂತ ಅನ್ನುವ ಒಂದು ಪ್ರತೀತಿ ಎಲ್ಲ ಇದೆ. ಪೌರಾಣಿಕ ವಿಷಯಗಳು ಅಲ್ಲಿ ಕಂಡು ಬರುತ್ತೆ. ಈ 3ನೇ ಗುಹಾ ಮಾರ್ಗ ಇದೆಯಲ್ಲ, ಅದಕ್ಕೆ ಇವತ್ತು ನೋಡೋದ್ರಲ್ಲಿ ನೀವು ಟೈಲ್ಸ್ ನ ಹಾಕಿರ್ತಕ್ಕಂಥದ್ದು ಕಾಣಿಸೋದು. ಆಗ ಮಗ್ದಿ ದೋಂಡೂಸ ಅನ್ನೋರು 1975ನೇ ಇಸ್ವಿಯಲ್ಲಿ ಈ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಮಾಡಿದಾಗ ಅವರು ಅದನ್ನ ಸ್ವಲ್ಪ ಆ ಗುಹಾ ಮಾರ್ಗವನ್ನ 3ನೇ ಗುಹಾ ಮಾರ್ಗವನ್ನ ಜನಗಳು ಹೋಗಿ ಬರೋದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಅದು ಮಾಡಿಕೊಟ್ರು. ಇನ್ನೊಂದು ಬಹಳ ಮುಖ್ಯವಾದ ಅಂಶ ಏನಂದ್ರೆ, ಈ 3ನೇ ಗುಹಾ ಮಾರ್ಗ ಇದೆಯಲ್ಲ, ಅದನ್ನ ಮುಗಿಸಿ ಕೊನೆಗೆ ಬರ್ಬೇಕಾದ್ರೆ ಸ್ವಲ್ಪ ಮಳೆಗಾಲದಲ್ಲಿ ಬಂದ್ರೆ ನೀವು ಈ ಗುಹೆಗೆ ಎಂಟ್ರ್ ಆಗ್ಬೇಕಾದ್ರೆ ಗುಹಾ ಮಾರ್ಗ ಮುಗಿಸ್ಕೊಂಡು ಕೆಳಗಡೆ ಒಂದು ಸಣ್ಣ ಬುಗ್ಗೆಯ ರೀತಿಯಲ್ಲಿ ನೀರು ಬರ್ತಾ ಇರುತ್ತೆ. ಇದು ಕೆಲವು ಏನು ಅಂತರ್ಜಲ ವಿಜ್ಞಾನಿಗಳ ಮೂಲಕ ಪ್ರಕಾರ ಏನು ಅಂದ್ರೆ, ಪಕ್ಕದಲ್ಲೇ ಇರ್ತಕ್ಕಂಥ ದೊಡ್ಡ ಬಸವಣ್ಣನ ದೇವಸ್ಥಾನ ಎತ್ತರದ ಪ್ರದೇಶದಲ್ಲಿದೆ. ನೀವು ಟೋಪೋಗ್ರಫಿ ತೆಗೆದುಕೊಂಡ್ರೆ
ದೊಡ್ಡ ಬಸವಣ್ಣನ ದೇವಸ್ಥಾನ ಎತ್ತರದಲ್ಲಿದೆ. ಅಲ್ಲಿಂದ ಕ್ರಮೇಣ ಗ್ರೇಡಿಯಂಟ್ ಕೆಳಗಡೆ ಬರ್ತಾ 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 ಗವಿಗಂಧರಾಯೇಶ್ವರ ದೇವಸ್ಥಾನ, ಅಲ್ಲಿಂದ ಇನ್ನೂ ಕೆಳಭಾಗ ಬಂದು ಕೆಂಪಾಂಬುದಿ ಕೆರೆವರೆಗೂ ಆ ಇಳಿಜಾರು ಹಂಗೇ ಕಂಟಿನ್ಯೂ ಆಗುತ್ತೆ ಇಲ್ಲಿಂದ ದೊಡ್ಡ ಬಸವಣ್ಣನ ದೇವಸ್ಥಾನದಿಂದ. ಸೊ ಆ ದೊಡ್ಡ ಬಸವಣ್ಣನ ದೇವಸ್ಥಾನದ ಕಾಲಿನ ಅಡಿಯಲ್ಲಿ ಹುಟ್ಟತಕ್ಕಂಥ ವೃಷಭಾವತಿ, ಅದಕ್ಕೆ ಅಲ್ಲಿ ಇನ್ನೂ ಒಂದು ಶಾಸನ ಇದೆ, ವೃಷಭಾವತಿ ಎಂಬ ನದಿಯು ಇಲ್ಲಿ ಉಗಮವಾಗುತ್ತದೆ ಅಂತ. ಹೌದು ಆ ಹೌದು ನದಿಯ ಒಂದು ಸೊಲೆ ಹಾಗೆ ಆ ಬುಲ್ ಟೆಂಪಲ್ ರೋಡ್ ಮೂಲಕ ಬಂದು ಅಲ್ಲಿಂದ ಹಾದು ಬಂದು ಈ ದೇವಸ್ಥಾನದ ಮೂಲಕ ಕೆಳಗಡೆ ಆಗಿ ಮಗದಿ ದಂಡೂಸ ಚೌಟ್ರಿಯ ಮೂಲಕ ಆಗಿ ಕೊನೆಗೆ ಕೆಂಪಾಂಬುದಿ ಕೆರೆಯನ್ನು ಸೇರ್ತಾ ಇತ್ತು. ಹೀಗಾಗೇನೆ ಸುಮಾರು 1925-30 ಈ ಸಂದರ್ಭದಲ್ಲಿ ಕೆಂಪಾಂಬುದಿ ಕೆರೆಯನ್ನ ಮೋತಿ ತಲಾಬ್ ಆಫ್ ಬ್ಯಾಂಗ್ಳೂರ್ ಅಂತ ಕರಿತಾ ಇದ್ರಂತೆ. ಯಾಕೆಂದ್ರೆ ಅಷ್ಟೊಂದು ಶುದ್ಧವಾದಂತ ಬಹಳ ಕ್ಲೀನ್ ಆಗಿರ್ತಕ್ಕಂಥ ನೀರು ಅಲ್ಲಿ ಇರ್ತಾ ಇತ್ತು. ಮೋತಿ ತಲಾಬ್ ಅಂದ್ರೆ ಒಂದು ಯಾವುದೇ ಒಂದು ಬೆಲವಾಳ ವಸ್ತುವನ್ನ ಹಾಕಿದ್ರು ಕೆಳಗಡೆಗೆ ಅದನ್ನ ನಾವು ಕಾಣಬಹುದಾಗಿತ್ತು ಅಂತ. ಸೊ ಆ ನೀರಿನ ಸಲೆ ಹರಿಯೋದು ಒಂದು ಸಣ್ಣ ಬುಗ್ಗೆ ಈ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲೂ ಸಹ ಹೋಗೋದನ್ನು ಕಾಣಬಹುದು. ಮತ್ತು ಮಳೆಗಾಲದಲ್ಲಿ ಮೇಲಿಂದಲೂ ಸಹ ಸಣ್ಣ ತೊಟ್ಟಿರೋದನ್ನು ಕಾಣಬಹುದು. ಹೀಗಾಗಿ ಗವಿಯಲ್ಲಿ ಗಂಗೆಯನ್ನ ಧರಿಸಿರ್ತಕ್ಕಂಥ ಈಶ್ವರ ಗವಿಗಂಗಾಧರೇಶ್ವರ ಆದ ಅನ್ನುವ ಒಂದು ವಿವರಣೆಯನ್ನು ಸಹ ಅಲ್ಲಿಂದ ಅವರು ಕೊಡ್ತಾರೆ. ಯಾಕೆಂದ್ರೆ ಇಲ್ಲಿ ಬರ್ಬೇಕಾದ್ರೆ ಆ ಗ್ರೇಡಿಯಂಟ್ ಇಂದ ಬರ್ತಕ್ಕಂಥ ನೀರು ಮೇಲಿಂದಲೂ ಮಳೆಗಾಲದಲ್ಲಿ ಸ್ವಲ್ಪ ಕೆಳಗಡೆ ಬರುತ್ತೆ, ಈಶ್ವರನ ಮೇಲೆ ತೊಟ್ಟಿಗಬಹುದು ಅಂತ. ಹೀಗೆ ತನ್ನ ತಲೆಯಲ್ಲಿ ಗಂಗೆಯನ್ನು ಹೊತ್ತಿರ್ತಕ್ಕಂಥ ಈಶ್ವರ ಗವಿಯಲ್ಲಿದ್ದಿರೋದ್ರಿಂದ ಗವಿಯ ಗಂಗಾಧರೇಶ್ವರ ಆದ ಅನ್ನುವ ರೀತಿಯ ವಿವರಣೆ ಕೊಡ್ತಾರೆ. ಸೊ ಹೀಗೆ ಇನ್ನು ವೈಜ್ಞಾನಿಕವಾಗಿ ಹೇಳಿದ್ದಾರೆ. ನನ್ನ ಕೊನೆಯದಾಗಿ ನನ್ನ ಒಂದು ನಾನು ಬಹಳ ಸುಮಾರು ಒಂದು 35 ವರ್ಷದಿಂದ ನನ್ನ ಒಂದು ಆಗ್ರಹ ದೇವಸ್ಥಾನದ ಬಗ್ಗೆ ಏನು ಅಂತಂದ್ರೆ, ಸುಮಾರು ಒಂದು 20 ವರ್ಷ ಹಿಂದೆ ಆ ದೇವಸ್ಥಾನದ ಮುಂಭಾಗದಲ್ಲಿ ಅದರ ಇತಿಹಾಸವನ್ನ ಒಂದು ಬೋರ್ಡ್ ನಲ್ಲಿ ನಾನು ಬರ್ಸಾಕ್ತಕ್ಕಂಥ ಒಂದು ಪುಟ್ಟ ಪ್ರಯತ್ನವನ್ನ ಮಾಡಿದೆ. ಯಾಕೆಂದ್ರೆ ಯಾರೇ ಆಗ್ಲಿ ಯಾವುದೇ ಒಂದು ಐತಿಹಾಸಿಕ ಸ್ಥಳಕ್ಕೆ ಬಂದ್ರೆ ಆ ಸ್ಥಳದ ಹಿನ್ನೆಲೆಯನ್ನ ಬರೆದು ಹಾಕಿದ್ರೆ ಏನಾಗುತ್ತೆ, ಮಧ್ಯ ಯಾರು ಇರೋದಿಲ್ಲ, ನೋಡಿದ ಮತ್ತು ಆ ಮಾನ್ಯುಮೆಂಟು ಅದ್ರ ಜೊತೆ ಇರ್ತಕ್ಕಂಥ ಒಂದು ಸಂವಾದ, ಅದ್ರ ಜೊತೆ ಇಂಟರಾಕ್ಷನ್ ಅವ್ರಗಳಿಗಾಗತ್ತೆ, ತಾನೇ ನೇರ ಇತಿಹಾಸವನ್ನ ತಿಳ್ಕೊಂಡಂಗಾಗತ್ತೆ. ಸೊ ಆ ಒಂದು ಪ್ರಯತ್ನ ಬಹುಶಃ ಇವತ್ತಿಗೂ ಆ ಬೋರ್ಡ್ ಅಲ್ಲೇ ಇದೆ ಅಂತ ತಿಳ್ಕೊಂಡಿದ್ದೆ. ಅನೇಕರು ಅಲ್ಲಿ ಕ್ಯೂ ಹೋಗ್ಬೇಕಾದ್ರೆ ಅದರ ಮೂಲಕನೇ ಹೋಗ್ತಾರೆ. ಸುಮಾರು ಒಂದು 20-25 ವರ್ಷ ಆಯ್ತು ನಾನು ಅದನ್ನ ಒಂದು ಕನ್ನಡದಲ್ಲಿ ಬಹಳ ಸರಳವಾದಂತ ಭಾಷೆಯಲ್ಲಿ ಅದರ ಪೌರಾಣಿಕ ಐತಿಹಾಸಿಕ ಹಿನ್ನೆಲೆಯನ್ನ ಕೊಟ್ಟಿರ್ತಕ್ಕಂಥದ್ದು ಉಂಟು. ಈಗ ನಾವು ಬೆಂಗಳೂರು ಬಹಳ ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ಸಂಗತಿ ಅಂದ್ರೆ ಇಂಥ ಒಂದು ಅದ್ಭುತವಾದಂತ ಒಂದು ವಿಜ್ಞಾನಕ್ಕೆ ಒಂದು ಕುತೂಹಲವನ್ನ ಕೊಡ್ತಕ್ಕಂಥ ಐತಿಹಾಸಿಕವಾಗಿ, ಕಲಾತ್ಮಕವಾಗಿ, ಆರ್ಕಿಟೆಕ್ಟ್ಸ್ ಆಗಿ ಈ ತರ ಒಂದು 7-8 ರೀತಿಯಲ್ಲಿ ಅದ್ಭುತವಾದಂತ ರೀತಿಯಲ್ಲಿ ಕೊಟ್ಟಿರ್ತಕ್ಕಂಥ ದೇವಸ್ಥಾನ. ಇನ್ನು ಡಾಕ್ಟರ್ BS ಶೈಲಜಾ ಅಂತ ಅಂದ್ಬಿಟ್ಟು ಆಸ್ಟ್ರೋಫಿಸಿಕ್ಸ್ ಅವರು ಇದ್ರ ಬಗ್ಗೆ ಅತ್ಯಂತ ಒಂದು ಆಳವಾದಂತ ಅಧ್ಯಯನ ಮಾಡಿ ಈ ಸೂರ್ಯನ ರಶ್ಮಿ ಹೋಗ್ತಕ್ಕಂಥ ಕ್ರಮ ಇದೆಯಲ್ಲ ಅದನ್ನ ಬಹಳವಾಗಿ ಅಧ್ಯಯನ ಮಾಡಿ ಒಂದು ಅಂತಾರಾಷ್ಟ್ರೀಯ ಒಂದು ವಿಜ್ಞಾನದ ಪತ್ರಿಕೆಯಲ್ಲಿ ಈ ಗವಿಗಂಗಾಧರೇಶ್ವರ ದೇವಸ್ಥಾನದ ಈ ಸೂರ್ಯ ರಶ್ಮಿಯ ಬೀಳ್ತಕ್ಕಂಥ ಒಂದು ವಿದ್ಯಮಾನ. ಹೀಗಾಗಿ ಅದು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ನಮ್ಮ ಈ ದೇವಸ್ಥಾನದ ವಿಷಯ ಪ್ರಚಾರ